ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದೈತ್ಯ ಹುಂಜ. ಆವತ್ತು ಸಂಕ್ರಾಂತಿ ಹಬ್ಬ. ಊರಲ್ಲಿರೋ ಎಲ್ರೂ ಹಬ್ಬನ ಆಚರಿಸ್ತಾ ಇದ್ರು. ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಹಬ್ಬದ ಅಡ್ಗೆಗಳನ್ನ ಮಾಡ್ತಾ ಇದ್ರು. ಆ ಅಡ್ಗೆಗಳ ವಾಸನೆ ಘಮಘಮ ಅಂತ ಇತ್ತು. ಆ ವಾಸನೆಗೆ ಚಂದ್ರಕಾಂತ ರೂಮಲ್ಲಿದ್ದ ಮ್ಯಾಜಿಕ್ ದೀಪದಲ್ಲಿದ್ದ ಜೀನಿ ಹೊರಗಡೆ ಬಂದು ಈ ರೀತಿ ಅನ್ಕೊಂಡ. ಅಬ್ಬಾ, ಏನ್ ವಾಸನೆ! ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ರುಚಿ ರುಚಿಯಾದ ಅಡಿಗೆಯ ಘಮ ಘಮ ವಾಸನೆ ಬರ್ತಿದೆ. ಯಾರು ನೋಡ್ತಾ ಇಲ್ಲ ತಾನೇ ಅಂತ ಆ ಕಡೆ ಈ ಕಡೆ ನೋಡ್ತಾ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ದ. ಆಗಷ್ಟೇ ಅಲ್ಲಿಗೆ ಬಂದ ಚಂದ್ರಕಾಂತ ಜೀನಿ ತಿಂತಾ ಇರೋದನ್ನ ನೋಡ್ತಾಳೆ. ಮನ್ಸೊಳಗಡೆ, ಅಯ್ಯೋ ಜೀನಿ, ಲಾಭ ಮಾಡೋ ಕೆಲ್ಸ ಮಾಡು ಅಂದ್ರೆ ನಾನ್ ಮಾಡಿರೋ ರುಚಿ ರುಚಿ ಅಡ್ಗೆನ ತಿಂತಿದ್ಯಾ? ಮಾಡ್ತೀನಿರು ನಿನ್ಗೆ ಅಂತ ಅನ್ಕೊಂಡು ಸೂರ್ಯಕಾಂತ ತರ ಕಂಠನ ಬದಲಾಯಿಸಿ ಈ ರೀತಿ ಹೇಳ್ತಾಳೆ. ಏನೋ ಅಲ್ಲಿ? ಅದನ್ನು ಕೇಳಿದ ಜೀನಿ ನಿಜವಾಗ್ಲೂ ಅದು ಸೂರ್ಯಕಾಂತ ಅನ್ಕೊಂಡು ಭಯ ಬಿದ್ದು ಮತ್ತೆ ಅವನ್ ಮ್ಯಾಜಿಕ್ ಲ್ಯಾಂಪ್ ಒಳಗೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಅದನ್ನು ನೋಡಿದ ಚಂದ್ರಕಾಂತ ಬಿದ್ದು ಬಿದ್ದು ನಗ್ತಾಳೆ. ಅದ್ರಿಂದ ಇದೆಲ್ಲ ಚಂದ್ರಕಾಂತ ಕೆಲ್ಸ ಅಂತ ಜೀನಿಗೆ ಅರ್ಥ ಆಗುತ್ತೆ. ಹೊರಗಡೆ ಬಂದು ಜೀನಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಏನಕ್ಕ ನೀವು ಪ್ರತಿ ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತಿದ್ದೀರಾ? ನೀವು ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಹೇಳಿ ಅಂತ ಕೇಳ್ತಾನೆ. ಆಗ ಚಂದ್ರಕಾಂತ, ಮತ್ತೆ ನಮಗ್ ಗೊತ್ತಿಲ್ದಿರೋ ಹಾಗೆ ನಾವ್ ಮಾಡಿದ ಅಡ್ಗೆನ ತಿಂತಿದ್ಯಲ್ಲ, ಇದು ನಿನಗ್ ನ್ಯಾಯನಾ ಅಂತ ಹೀಯಾಳಿಸ್ಕೊಂಡ್ ಕೇಳ್ತಾಳೆ. ಅದಕ್ಕೆ ಜೀನಿ ಅಮಾಯಕನಂತೆ ಈ ರೀತಿ ಹೇಳ್ತಾನೆ. ಅಂದ್ರೆ ಉಪ್ಪು ಸರಿಯಾಗಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೆ ಅಕ್ಕ, ಅಷ್ಟೇ. ಆದ್ರೂ ಈ ಒಬ್ಬ ಅಮಾಯಕ ತಮ್ಮನ್ಗೆ ನೀವು ನನಗೋಸ್ಕರ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡಲ್ವಾ ಹೇಳಿ ಅಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ನಾನ್ ಕೂಡ ನಿನಗೆ ಒಂದೇ ಒಂದು ಅಕ್ಕ ಅಲ್ವಾ, ಮತ್ತೆ ಲಾಭ ತರ್ಸೋ ಹಾಗೆ ನನ್ಗ್ ಒಂದ್ ಕೆಲ್ಸ ಮಾಡಲ್ವಾ ಅಂತ ಹೀಯಾಳಿಸ್ಕೊಂಡ್ ಹೇಳ್ತಾಳೆ. ಅದಕ್ಕೆ ಜೀನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ. ಸರಿ ಅಕ್ಕ, ಇದಾಗಲ್ಲ ಅನ್ಸುತ್ತೆ. ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣವಾ? ನಾನು ನಿಮ್ಗೆ ಒಂದು ದುಡ್ಡು ಬರೋ ಅಂತ ಐಡಿಯಾ ಕೊಡ್ತೀನಿ. ನೀವು ನನಗೆ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಡ್ಬೇಕು, ಸರಿನಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ಸರಿ ಹಂಗೆ ಆಗ್ಲಿ, ಮೊದ್ಲು ನಿನ್ನ ಐಡಿಯಾ ಏನೋ ಹೇಳು ಅಂತ ಕೇಳ್ತಾಳೆ. ಆಗ ಜೀನಿ, ಪ್ರತಿ ವರ್ಷ ಸಂಕ್ರಾಂತಿಗೆ ನಮ್ಮೂರಲ್ಲಿ ಎಲ್ಲರೂ ಸೇರ್ಕೊಂಡು ಕೋಳಿ ಪಂದ್ಯಗಳನ್ನ ಆಡ್ತಾರೆ. ನಿಮಗೆ ಗೊತ್ತಾ? ಆ ಪಂದ್ಯದಲ್ಲಿ ಗೆದ್ದವ್ರಿಗೆ ಸೋತವರು ದುಡ್ಡು ಕೊಡ್ತಾರೆ. ಸೊ ಈ ಸಾರಿ ನಾವು ನಮ್ಮ ಕೋಳಿನ ಪಂದ್ಯದಲ್ಲಿ ಇಳಿಸ್ತೀವಿ. ಸೋತಿರೋ ಎಲ್ಲರ ಹತ್ರನೂ ನಾವು ದುಡ್ಡನ್ನ ವಸೂಲಿ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ನಮ್ ಹುಂಜ ಗೆಲ್ಲುತ್ತಾ ಏನು ಅಂತ ಕೇಳ್ದಾಗ ಅದಕ್ಕೆ ಜೀನಿ ಚಂದ್ರಕಾಂತನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಅವನ ಕೈಯಿಂದ ಏನೋ ಮ್ಯಾಜಿಕ್ ಮಾಡ್ತಾನೆ. ಆಗ ಅಲ್ಲಿ ಒಂದು ದೈತ್ಯ ಹುಂಜ ಪ್ರತ್ಯಕ್ಷ ಆಗುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಜೀನಿ ಆ ದೈತ್ಯ ಹುಂಜನ ತೋರಿಸಿ ಈ ರೀತಿ ಹೇಳ್ತಾನೆ. ಇವಾಗ ಹೇಳಕ್ಕ, ಈ ಕೋಳಿ ಹುಂಜು ಜೊತೆ ನೀನು ಸೋಲ್ತೀಯೋ ಗೆಲ್ತೀಯೋ ಅಂತ. ಸೋತೋಗದೇನು? ಇದನ್ ನೋಡಿ ಪಂದ್ಯಕ್ ಬರೋ ಜನನೇ ಓಡೋಗ್ತಾರೆ ಅಂತ ಇಬ್ರು ನಗ್ತಾ ಇರ್ತಾರೆ. ಪಂದ್ಯಕ್ಕೆ ಇಬ್ರು ಸಿದ್ಧ ಆಗ್ತಾರೆ. ಜೀನಿ ಆ ದೈತ್ಯ ಹುಂಜದೊಳಗೋಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಚಂದ್ರಕಾಂತ ಹೊರಗಡೆ ನಿಂತು ಜಿನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾಳೆ. ಅಲ್ಲಿ ಸೂರ್ಯಕಾಂತ ಕೂಡ ಇರ್ತಾರೆ. ಚಂದ್ರಕಾಂತ ಹಾಗೂ ಜೀನಿ ಅಂದ್ಕೊಂಡಾಗೆ ಬೇರೆಯವರ ಹುಂಜಗಳು ಈ ದೈತ್ಯ ಹುಂಜನ ನೋಡಿ ಹೆದರ್ಕೊಂಡು ಓಡೋಗುತ್ತೆ. ಎಷ್ಟೊಂದು ಸೋತೋಗುತ್ತೆ. ಇನ್ನೂ ಸ್ವಲ್ಪ ಜನ ಮುಂಚೆನೆ ಸೋತೋಗ್ತೀವಿ ಅಂತ ಹೆದರ್ಕೊಂಡು ಕೈಗೆ ದುಡ್ಡನ್ನ ಕೊಟ್ಬಿಟ್ಟು ಓಡೋಗ್ತಾರೆ. ಇದ್ರಿಂದ ಚಂದ್ರಕಾಂತಾಳಿಗೆ ತುಂಬಾ ದುಡ್ಡು ಬರ್ತಿರುತ್ತೆ. ಇದನ್ನೆಲ್ಲ ನೋಡಿದ ಸೂರ್ಯಕಾಂತಾಳಿಗೆ ಡೌಟ್ ಬರುತ್ತೆ. ಅವರ ಮ್ಯಾಜಿಕ್ನಿಂದ ಆ ದೈತ್ಯ ಹುಂಜನ ಪರಿಶೀಲನೆ ಮಾಡ್ತಾರೆ. ಆಗ ಅದರಲ್ಲಿರೋದು ಜೀನಿ ಅಂತ ಅವರಿಗೆ ಅರ್ಥ ಆಗುತ್ತೆ.
ಅದ್ರಿಂದ ಅಲ್ಲಿ ಏನ್ ನಡೀತು ಅಂತ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಅವ್ರ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾರೆ, ಓಹೋ ಹಂಗಾದ್ರೆ ನನ್ ಸೊಸೆ ಮತ್ತೆ ಈ ಜೀನಿ ಇಬ್ರು ಸೇರ್ಕೊಂಡು ಜನನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದಾರಾ, ಮಾಡ್ತೀನಿರು ಇವ್ರಿಬ್ರಿಗೆ ಅಂತ ಅನ್ಕೊಂಡು ಜಿನಿ ಹತ್ರಕ್ಕೆ ಹೋಗಿ ಅವನ್ನ ಕರೀತಾರೆ. ಏನೋ ಅಂತ ಜಿನಿನ ಕರೀತಾರೆ. ಅದನ್ನು ಕೇಳಿದ ಜೀನಿ ಮನ್ಸೊಳಗಡೆ, ಅಯ್ಯೋ ಮತ್ತೆ ಚಂದು ಅಕ್ಕನೋ ಏನೋ. ಏನಕ್ಕ ಎಷ್ಟು ಸಾರಿ ನನ್ನ ವೀಕ್ನೆಸ್ ಜೊತೆ ಆಟ ಆಡ್ತೀಯಾ, ನಿಮಗೆ ಬೇರೆ ಕೆಲಸ ಇಲ್ವಾ ಏನು ಅಂತ ಹೇಳ್ತಾನೆ. ಅದ್ರಿಂದ ಸೂರ್ಯಕಾಂತಗೆ ಇನ್ನೂ ಕೋಪ ಬಂದು ಈ ರೀತಿ ಹೇಳ್ತಾರೆ, ಏನೋ ಕೊಬ್ಬ ನಿನ್ಗೆ ಅಂತ ಹೇಳ್ತಾರೆ. ಅದ್ರಿಂದ ಜೀನಿ ಹಿಂದೆ ತಿರುಗಿ ನೋಡ್ತಾನೆ. ಸೂರ್ಯಕಾಂತನ ನೋಡಿ ಶಾಕ್ ಆಗ್ತಾನೆ. ಭಯದಿಂದ ನಡುಕ್ತಾ ಅಳ್ತಾ ಈ ರೀತಿ ಹೇಳ್ತಾನೆ, ಅಕ್ಕ ದೊಡ್ಡಕ್ಕ ಸಾರಿ ಅಕ್ಕ, ಅಕ್ಕ ಸಾರಿ ದೊಡ್ಡಕ್ಕ, ನಾನು ನಿಮ್ಮನ್ನ ಚಂದ್ರಕಾಂತಕ್ಕ ಅಂತ ಅನ್ಕೊಂಡೆ, ನನ್ನನ್ನು ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು ಅಂತ ಅಳ್ತಾ ಹೇಳ್ತಾನೆ. ಅದನ್ನು ಕೇಳಿದ ಸೂರ್ಯಕಾಂತ, ಏನೋ ಜೀನಿ ಮತ್ತೆ ಜನರನ್ನ ಮೋಸ ಮಾಡ್ತಿದ್ಯಾ ಏನು, ನಿನಗೆ ಒಳ್ಳೆ ರೀತಿಲಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಏನು. ದೊಡ್ಡಕ್ಕ ನೀನು ಇಂಥ ದೊಡ್ಡ ನಿರ್ಧಾರ ತಗೋಬೇಡ ಅಕ್ಕ, ಏನೋ ರುಚಿಯಾದ ಅಡುಗೆಗೋಸ್ಕರ ಇಂಥ ತಪ್ಪಾಯ್ತು ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ, ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ, ತಕ್ಷಣ ಈ ದೈತ್ಯ ಹುಂಜ ಪಾರ್ಟ್ ಆಗಿ ಬೇರೆ ಆಗ್ಬೇಕು, ಎಲ್ರಿಗೂ ಇದೊಂದು ನಕಲಿ ಹುಂಜ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಜೀನಿ ಸೂರ್ಯಕಾಂತ ಹೇಳ್ದಾಗೆ ಆ ಹುಂಜನ ಪಾರ್ಟ್ ಆಗಿ ಬೇರ್ಪಡಿಸಿ ತಕ್ಷಣ ಅವನ ಮ್ಯಾಜಿಕ್ ಲ್ಯಾಂಪ್ ಒಳಗೋಗಿ ಬಚ್ಚಿಟ್ಕೊಳ್ತಾನೆ. ಆ ಹುಂಜ ಬೇರೆ ಆಗೋದನ್ನ ನೋಡಿ ಜನರಿಗೆ ಅದು ನಕಲಿ ಹುಂಜ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಮೋಸ ಮಾಡಿದಕ್ಕೆ ಜನರಿಗೆ ಕೋಪ ಬರುತ್ತೆ. ಚಂದ್ರಕಾಂತನ ಹೊಡೆದು ಬಡಿಯೋದಕ್ಕೆ ಎಲ್ರೂ ಮುಂದುವರಿತಾ ಇರ್ತಾರೆ. ಆಗ ಸೂರ್ಯಕಾಂತ ಅಲ್ಲಿಗೆ ಬಂದು ಎಲ್ರಿಗೂ ಸಮಾಧಾನ ಮಾಡಿ ಅವ್ರದೇ ಆ ದುಡ್ಡನ್ನ ಅವ್ರ ಕೈ ಕೊಟ್ಟು ಕಳಿಸ್ತಾರೆ. ಅದನ್ನು ನೋಡಿ ಚಂದ್ರಕಾಂತ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅತ್ತೆ, ಸಮಯಕ್ಕೆ ಬಂದು ನೀವ್ ನನ್ನನ್ನ ಕಾಪಾಡಿದ್ರಿ ಅಂತ ಹೇಳ್ತಾಳೆ. ಮನ್ಸಲ್ಲಿ, ಛೇ ಇದೆಲ್ಲ ಜೀನಿಯಿಂದಾನೇ ಆಗಿದ್ದು, ಮಾಡ್ತೀನಿರು ಅವ್ನ್ಗೆ ಅಂತ ಹೇಳ್ಕೊಂಡು ಜೀನಿ ಹತ್ರಕ್ಕೆ ಹೋಗ್ತಾಳೆ. ಜೀನಿ ಭಯದಿಂದ ನಡುತ್ತಾ ಲ್ಯಾಂಪ್ ಒಳಗ್ ಬಚ್ಚಿಟ್ಕೊಂಡಿರ್ತಾನೆ. ಆವಾಗ ಚಂದ್ರಕಾಂತ ಜೀನಿ ಹತ್ರ ಈ ರೀತಿ ಹೇಳ್ತಾಳೆ, ಮಾಡೋದೆಲ್ಲ ಮಾಡಿ ಈಗ ಲ್ಯಾಂಪ್ ಒಳಗ್ ಬಚ್ಚಿಟ್ಕೊಂತೀನೋ, ಬಾರ ಹೊರಗೆ ನಿಂಗಿದೆ ಅಂತ ಹೇಳ್ತಾಳೆ. ಆಗ ಜೀನಿ ಚಂದ್ರಕಾಂತಗೆ ನಡೆದಿದ್ದೆಲ್ಲ ಹೇಳ್ತಾನೆ. ಅದನ್ನು ಕೇಳಿ ಚಂದ್ರಕಾಂತಳಿಗೆ ಎಲ್ಲ ವಿಷಯ ಅರ್ಥ ಆಗಿ ಮನ್ಸಲ್ಲಿ, ಹಾ ಇದೆಲ್ಲ ನಿಮ್ ಪ್ಲಾನ ಅತ್ತೆ, ಮತ್ತೆ ಏನು ಗೊತ್ತಿಲ್ದಿರೋ ಹಾಗೆ ದೇವತೆ ತರ ಬಂದು ಕಾಪಾಡ್ದಾಗೆ ಕವರಿಂಗ್ ಮಾಡ್ತೀರಾ, ಮಾಡ್ತೀನಿರಿ ನಿಮ್ಗೆ ಅಂತ ಮನ್ಸಲ್ಲಿ ಅಂದ್ಕೊಂತಾಳೆ. ನೋಡಿದ ಸೂರ್ಯಕಾಂತ, ಏನೇ ಯಾವತ್ತೂ ಇಲ್ದಿರೋಗಿ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದ್ಯಾ, ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು. ಅದು ಅತ್ತೆ ನಿಮಗ್ ಗೊತ್ತಿರ್ಬೇಕಲ್ಲ, ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ, ಅದನ್ನ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ನಿಜವಾಗ್ಲೂ ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲ ಆಟ ಆಡಕ್ ಹೋಗ್ತಿದ್ಯಾ? ಇಷ್ಟಕ್ಕೂ ಎಷ್ಟು ಸಲ ನೀನ್ ದುಡ್ಡನ್ ಕಳ್ಕೊಂಡ್ರು ನಿನಗ್ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವ್ರು ಹೇಳ್ತಿದ್ರುನು ಅವ್ರ ಮಾತನ್ನ ತಲೆಗೆ ಹಾಕೊಳ್ದೆ ಅವಳಷ್ಟಕ್ಕವಳು ರೆಡಿಯಾಗಿ ಜಾತ್ರೆಗೆ ಹೊರಟೋದ್ಲು. ಆ ಜಾತ್ರೆನಲ್ಲಿ ಚಂದ್ರಕಾಂತಾಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ 2ರಷ್ಟು ದುಡ್ಡು ಕೊಡ್ತಾರೆ. ಅದ್ರಿಂದ ಚಂದ್ರಕಾಂತ ಆಟನ ಹಾಡಕ್ಕೆ ಹೊರಟ್ಲು. ಇಲ್ ನೋಡಿ, ಈ ಸಲ ನಾನ್ ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕದ್ಲು. ಆ ರಿಂಗು ಗುರಿ ತಪ್ತು. ಮತ್ತೆ ಹಾಕದ್ಲು, ಮತ್ತೆ 2ನೇ ಸಲಿನೂ ಗುರಿ ತಪ್ಪೋಯ್ತು. ಈ ರೀತಿ ಚಂದ್ರಕಾಂತ ತಗೊಂಡ್ಬಂದಿದ್ ದುಡ್ಡೆಲ್ಲ ಖಾಲಿ ಆಗೋಯ್ತು. ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು. ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ, ಏನಾಯ್ತೆ, ಯಾವಾಗ್ಲೂ ಕಳ್ಕೊಂಬರ ತರನೇ ಈ ಸಲಿನೂ ದುಡ್ಡೆಲ್ಲ ಕಳ್ಕೊಂಬಂದ್ಯಾ? ಇವ್ರಿಗೇನ್ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿದ್ ಚಂದ್ರಕಾಂತ, ಹೌದು ಅತ್ತೆ, ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ, ತಗೊಂಡೋಗಿದ್ ದುಡ್ಡೆಲ್ಲ ಖಾಲಿ ಆಯ್ತು. ಇದು ನಿಮ್ಗೆ ಗೊತ್ತಾಯ್ತು?
ಅಂತ ಕೇಳಿದ್ಲು. ಆ ನನಗಾಗೆ ಎಲ್ಲ ಗೊತ್ತಾಗುತ್ತೆ ಎತ್ತು ಅಂತ ಕೇಳಿದ್ರು. ಇಲ್ ನೋಡಿ ಅತ್ತೆ, ನಿಮ್ ಹತ್ರ ಏನಾದ್ರೂ ದುಡ್ಡಿದ್ರೆ ನನಗ್ ಕೊಡಿ, ಆಟದಲ್ಲಿ ಗೆದ್ದು ನಾನ್ ನಿಮಗ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ಲು. ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿನೇ ಬಂದಿಲ್ಲ, ಮತ್ತೆ ನನ್ನನ್ನ ಕೇಳ್ತೀಯ? ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳಿದ್ರು. ಹಂಗಲ್ಲ ಹೇಳ್ಬೇಡಿ ಅತ್ತೆ, ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರು ಅಂತ ಕೊಟ್ರು. ಈಗ ದುಡ್ಡಿಲ್ಲ ಅಂದ್ರೆ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಹಬ್ಬನೇ. ನಿಮಗ್ ಕೈ ಮುಗಿತೀನತ್ತೆ, ಯಾವ್ದಾದ್ರು ದುಡ್ಡಿದ್ರೆ ಕೊಡಿ ಅಂತ ಗೋಗರಿದ್ಲು. ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತೀಯ ಅಂತ ಏನ್ ಗ್ಯಾರಂಟಿ? ಈ ದುಡ್ಡನ್ನು ಕಳ್ಕೊಂಡ್ರೆ ಹೇಗೆ? ಈ ಸಲ ಖಂಡಿತ ಗೆಲ್ತೀನಿ. ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ನ ಹಾಕಿ ಏನ್ ಮಾಡಿದ್ರು ನಾನ್ ಗೆಲ್ತೀನಿ ಅಂತ ಇದೆ. ಅಷ್ಟಕ್ಕೂ ನನ್ ದುಡ್ಡಿಂದಾನೇ ಆಡಿದ್ದು ನೋಡಿ. ಇವಾಗೇನಾದ್ರೂ ನೀವ್ ದುಡ್ಡು ಕೊಟ್ರೆ ಹಿಂಗೋಗಿ ಹಂಗೆಲ್ಲ ದುಡ್ಡನ್ನು ಗೆದ್ಕೊಂಡ್ ಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ಲು. ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರಾನ ತಗೊಂಬಂದ್ ಕೊಟ್ರು. ಇಲ್ ನೋಡು, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಉಂಗ್ರ ಇದೆ ನನ್ನ ಹತ್ರ, ತಗೋ. ಈ ಉಂಗ್ರನ ಮಾರಿ ದುಡ್ಡು ತಗೋಬೇಕಂತ ಹೇಳ್ತಿದೀರ ಅತ್ತೆ? ಈ ಉಂಗ್ರ ಮಾರಿದ್ರೆ ₹1 ಬರಲ್ಲ. ಆತ್ರ ಪಡ್ಬೇಡ್ವೆ, ನಾನ್ ಹೇಳೋದನ್ ಕೇಳು. ಈ ಉಂಗ್ರನ್ ಮಾರಿದ್ರೆ ದುಡ್ಡು ಬರೋದಲ್ಲ, ಇದೇ ನಿನಗೆ ದುಡ್ಡನ್ ಕೊಡುತ್ತೆ. ನೀನು ಈ ಉಂಗ್ರನ್ ಇಟ್ಕೊಂಡ್ ಆಡಿದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗ್ರನ ಚಂದ್ರಕಾಂತಾಳಿಗೆ ಕೊಟ್ಟರು. ಆಶ್ಚರ್ಯದಿಂದ ಆ ಉಂಗ್ರ ನೋಡ್ತಿದ್ ಚಂದ್ರಕಾಂತ ಹತ್ರ, ಇಲ್ ನೋಡು, ಒಂದ್ ಷರತ್ತು, ದುರಾಸೆ ಬೇಡ. ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು. ಆ ಸರಿ ಅತ್ತೆ, ಈ ಕಾಗೆ ಮುಖಿ ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರನ ಅವಳ ಕೈಯಲ್ಲಿ ಇಟ್ಕೊಂಡು ಯಾವ ಸ್ಟಾಲ್ ಅಲ್ಲಿ ಆ ರಿಂಗಿನ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು. ಚಂದ್ರಕಾಂತಳನ್ನು ನೋಡಿದ ಅಂಗಡಿಯವನು, ಏನ್ ಮೇಡಮ್, ಮತ್ತೆ ಸೋಲೋದಕ್ಕೆ ದುಡ್ಡು ತಂದ್ರ ಹೆಂಗೆ ಅಂತ ನಕ್ಬಿಟ್ಟ. ಕೋಪದಲ್ಲಿದ್ದ ಚಂದ್ರಕಾಂತ ಅವಳತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ, ಇಷ್ಟು ದಿನ ನನ್ನ ಎಷ್ಟು ಅಳಿಸ್ತೆ ಅಲ್ಲ, ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನ ಅಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು. ಆಶ್ಚರ್ಯ, ಚಂದ್ರಕಾಂತ ಹಾಕಿದ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು. ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ಲು. ಆಗ ಚಂದ್ರಕಾಂತಾಳಿಗೆ ಅತ್ತೆ ಹೇಳಿದ್ ಮಾತ್ನಾಪ್ಕ ಬಂತು. ಚಂದ್ರಕಾಂತ ಆಗ ಆ ಉಂಗ್ರ ಕೇಳಿದ್ಲು, ಇಲ್ ನೋಡು, ಈ ಜಾಗದಲ್ಲಿ 3 ವರ್ಷದಿಂದ ತುಂಬಾ ದುಡ್ಡು ಕಳ್ಕೊಂಬಿಟ್ಟೆ. ಇದೆಲ್ಲ ನಾನು ಕಷ್ಟಪಟ್ಟು ಸೇರ್ಸಿಟ್ಟಿದ್ ದುಡ್ಡು. ಅದನ್ ಕೂಡ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿಂದ ಹೋಗೋಣ. ನನಗ್ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್ ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕಿದ್ಲು. ಮತ್ತೆ ಆ ರಿಂಗು ದುಡ್ಡು ಮೇಲೆ ಬಿದ್ದಿದ್ರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನ ಗೆದ್ಲು. ಆ ಉಂಗ್ರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವಳಿಗೆ ಅರಿವಾಯ್ತು. ಅಮ್ಮಯ್ಯ, ಇವಾಗಿನ್ವರ್ಗೂ ನಾನು ಕಳ್ಕೊಂಡಿದ್ದ ದುಡ್ಡನ್ನ ಎಲ್ಲ ಸಂಪಾದನೆ ಮಾಡ್ಬಿಟ್ಟೆ. ಅಷ್ಟ್ರಲ್ಲಿ ಆ ಅಂಗಡಿಯವನು, ಅಯ್ಯೋ ಸಾಕು ಬಿಡಿ ಮೇಡಮ್, ನಾನ್ ಇನ್ಮೇಲೆ ನಿಮ್ ಜೊತೆ ಆಡಲ್ಲ ಹೇಳ್ದ. ಅದಕ್ಕೆ ಚಂದ್ರಕಾಂತ, ಇಲ್ ನೋಡು, ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನು ಇಟ್ಟು ಆಡ್ತೀನಿ, ಇದೇ ಕೊನೆ ಸಲ ಅಂತ ಹೇಳಿದ್ಲು. ಸರಿ ಅಂದ ಅಂಗಡಿಯವನು. ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು, ಇಲ್ಲಿವರೆಗೂ ಸೋತೋಗಿದ್ ದುಡ್ಡು ಎಲ್ಲಾದನ್ನು ನಾನ್ ಗೆದ್ಬಿಟ್ಟೆ. ಈಗ ನಾನು ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಇವಾಗ ಆಡ್ತೀನಿ. ಇದೇ ಕೊನೆ ಆಟ, ಸರಿನಾ? ಇನ್ನೊಂದು ಸಲ ಕೋಆಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗ್ರಕ್ಕೆ ಮುತ್ತಿಟ್ಕೊಂಡು ಅವಳ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು. ಆಗ ಆ ರಿಂಗು ಹಾರ್ಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು. ಆಶ್ಚರ್ಯಪಟ್ಲು ಚಂದ್ರಕಾಂತ. ಸಂತೋಷದಲ್ಲಿ ಜಿಗದಾಡ್ದ ಶಾಪ್ ಅವನು. ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತಾಳಿಗೆ ಮೊದ್ಲು ಅಳು ಬಂತು, ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು, ಕೊನೆಗೆ ಮನೆಗ್ ಬಂದ್ಲು. ಇಲ್ ನೋಡಿ ಅತ್ತೆ, ಈ ಉಂಗ್ರ ಯಾವ ಕೆಲ್ಸಕ್ಕೂ ಬಂದಿಲ್ಲ, ಇದ್ರಿಂದ ಇದ್ದಿದ್ ದುಡ್ಡನ್ನು ಕಳ್ಕೊಂಡೆ. ನಿಮ್ ಮಗ ಕೇಳಿದ್ರೆ ನಿಮ್ಮೇಲೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಆ ಉಂಗ್ರನ ಮತ್ತೆ ಕೊಟ್ಬಿಟ್ಲು. ಇಲ್ ನೋಡು ಹುಡ್ಗಿ, ಅಲ್ಲಿ ಏನ್ ನಡೀತೋ ನನಗೆಲ್ಲಾನು ಗೊತ್ತು ಅಂತ ಹೇಳಿದ್ರು. ಅದಕ್ಕೆ ಚಂದ್ರಕಾಂತ,
ನಿಮ್ಗೆಲ್ಲ ಗೊತ್ತಾಯ್ತಾ? ಹಾಗಿದ್ರೆ ಅಲ್ಲಿವರೆಗೂ ಅಷ್ಟು ದುಡ್ಡು ಕೊಟ್ಟಿದಿ ಉಂಗ್ರ ಕೊನೆಗೆ ಏನಕ್ಕೆಲ್ಲ ದುಡ್ಡು ಕಳ್ಕೊಳ್ಳೋ ತರ ಮಾಡ್ತು ಅಂತ ಕೇಳಿದ್ಲು. ಅಯ್ಯೋ ಸುಪ್ನಾತಿ, ನೀನು ಮುಂದೆ ಕಳ್ಕೊಳ್ಳೋ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ಮೊದ್ಲು ನೀನ್ ಕಳ್ಕೋಬೇಕಲ್ವೇನೆ? ಆ ಕೆಲ್ಸನೇ ಮಾಡ್ತು ಈ ಉಂಗ್ರ ಅಂತ ಹೇಳಿದ್ರು. ಹಾ ಹಂಗ? ಅಯ್ಯೋ, ನನ್ನ ಅತಿ ಬುದ್ಧಿವಂತಿಕೆಯಿಂದ ಇರೋದನ್ನು ಕಳ್ಕೊಂಡ್ಬಿಟ್ಟೆ. ಇವಾಗ ನಮ್ಮ ಮನೆಯವ್ರ ಕೈಲಿ ಮಾರಿ ಹಬ್ಬನೇ ನನ್ಗೆ ಅಂತ ಅನ್ಕೊಂಡ್ಲು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಆಲೋಚನೆ ಏನಕ್ಕೆ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತೆಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ.